ಬೇರೆ ಔಷಧಿಗೆ ಇದಕ್ಕೆ 60 ರೂಪಾಯಿನಾ? ಈಗ ಇದೆಲ್ಲ ಔಷಧಿ ನಿಮಗೆ ಪ್ರಧಾನಮಂತ್ರಿ ಜನೌಷಧಿಯಿಂದ ಬರ್ತಾ ಇದೆಯಾ? ಅದು ಎಲ್ಲಿ ತರಿಸ್ತಾ ಇದ್ದೀರಾ? ಈಗ ಸ್ಟಾಕ್ ಇಲ್ಲ ಅಂತ ಇಲ್ಲೇ ಸ್ಟಾಕ್ ಇಲ್ಲ ಎಮರ್ಜೆನ್ಸಿ. ಅಲ್ಲಪ್ಪ, ನೀವು ಸ್ಟಾಕ್ ಇಲ್ಲ ಅಂತ ಹೇಳಿ ತರಿಸಿ, ಸ್ಟಾಕ್ ಇಲ್ಲ ಅಂತ ಅಂದ್ರೆ ಒಳಗಡೆ ಇರೋ ಆಸ್ಪತ್ರೆ ಫಾರ್ಮಸಿ ಬಂದ್ ಮಾಡಿದ್ದಾರೆ. ಆಸ್ಪತ್ರೆ ಫಾರ್ಮಸಿನ ಬಂದ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ಚಾಲೂ ಮಾಡ್ಕೊಂಡಿದ್ದೀರಾ. ಪ್ರಧಾನಮಂತ್ರಿ ಅವ್ರದ್ದು ಫೋಟೋ ಹಾಕೋತಪ್ಪ. ಪ್ರಧಾನಮಂತ್ರಿ ಅವ್ರದ್ದು ಫೋಟೋ ಹಾಕೊಂಡು ಜನೌಷಧಿ ಕೊಡ್ತೀನಿ ಅಂತ ಹೇಳಿ ಫೋಟೋ ಹಾಕೊಂಡು ಇಲ್ಲಿ ನೋಡಿದ್ರೆ ಜನರಿಕ್ ಔಷಧಿನ ತರಿಸಿ, ಹೊರಗಡೆ ಫಾರ್ಮಾ ಕಂಪನಿ ಜನರಿಕ್ ಔಷಧಿಗಳನ್ನ ತರಿಸಿ 10 ರೂಪಾಯಿಗೆ ಸಿಗುವಂತ ನೀವು ಸಿರಾಪ್ ಬಾಟ್ಲನ್ನ ಇವ್ರಿಗೆ 125 ರೂಪಾಯಿ MRP ಇದೆ. ನಾನು ಬಂದು ಇಲ್ಲಿ ನೋಡಿದ್ಮೇಲೆ ಬಹುಶಃ ನೀನು ಇದಕ್ಕೆ 120 ರೂಪಾಯಿ ತಗೊಳ್ಳೋದು ಬೇಡ ಅಂತ ಹೇಳಿ 60 ರೂಪಾಯಿ ತಗೋತಾ ಇದೀಯಾ. ಇಲ್ಲ ಅಂದ್ರೆ ಬಹುತೇಕವಾಗಿ ನೀವು 100 ರೂಪಾಯಿ ತಗೋತೀರಾ, 120 ತಗೋತೀರಾ. ಸರಿಯಪ್ಪ, ಪ್ರಧಾನಮಂತ್ರಿ ಜನೌಷಧಿ ಮಳಿಗೆಯ ಉಪಯೋಗ ಜನರಿಗೆ ಸಿಗ್ತಾ ಇದೆಯಾ ನೀನು ಈ ರೀತಿ ಮಾಡ್ತಾ ಇರೋದ್ರಿಂದ? ಜನೌಷಧಿ ಮಳಿಗೆನಲ್ಲಿ ಒಂದು ಕಾಫ್ ಸಿರಾಪ್ ಎಷ್ಟಿದೆ? ಪ್ರಧಾನಮಂತ್ರಿ ಅವರ ಜನೌಷಧಿ ಮಳಿಗೆನಲ್ಲಿ ಸಿಗುವಂತ ಲಭ್ಯ ಇರುವಂತ ಔಷಧಿಗಳಲ್ಲಿ ಒಂದು ಕಾಫ್ ಸಿರಾಪ್ ಎಷ್ಟು ರೂಪಾಯಿ ಬರುತ್ತಪ್ಪ ಅಣ್ಣ? ಎಷ್ಟು ರೂಪಾಯಿ ಬೆಲೆ ಇದೆ ಹೇಳಿ, ನಂಗೆ ಗೊತ್ತಿಲ್ಲ, ಹೇಳಿ. ಅಂದ್ರೆ ನೀವು ಜನೌಷಧಿ ಹೆಸರನ್ನ ಹೇಳ್ಕೊಂಡು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಹೇಳ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಈ ತರದ್ದು ಜನರಿಕ್ ಔಷಧಿನ ತಗೊಂಡ್ಬಂದು ನೀವು ಇಲ್ಲಿ ಜನರಿಗೆ ಬೆಲೆಗೆ ನೋಡಪ್ಪ, ನಾನೊಬ್ಬ ಫಾರ್ಮಸಿಸ್ಟ್, ನಂಗೆ ಗೊತ್ತು. ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ, 10 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ. ನಾನು ಕೊಡಿಸ್ತೀನಿ ನಿಂಗೆ ಎಷ್ಟು ಬೇಕಂದ್ರೆ 10 ರೂಪಾಯಿ ಇದ್ರ ಬೆಲೆ ಇದೆ. ನೀನ್ 10 ರೂಪಾಯಿ ತಂದ್ರೆ ಇವ್ರಿಗೆ 20 ರೂಪಾಯಿಗೆ ಮಾರಬೇಕು. ಅಲ್ಲಪ್ಪ, ನೀನು ಔಷಧಿ ಅಂಗಡಿ ಇಟ್ಕೊಂಡಿರೋದು ಇಲ್ಲಿ ಬಡವರ ಸೇವೆ ಮಾಡೋದಕ್ಕ ಅಥವಾ ನೀನು ಸಂಪಾದನೆ ಮಾಡೋದಕ್ಕೆ ಇಟ್ಕೊಂಡಿದ್ಯಾ? ಸಂಪಾದನೆ ಮಾಡೋದಾದ್ರೆ ಒಳಗಡೆ ಖಾಸಗಿ ಮೆಡಿಕಲ್ ಶಾಪ್ ಇಟ್ಕೊಂಡು ನೀನು 125 ರೂಪಾಯಿ ಬೆಲೆಗೆ ಮಾರಿದ್ರು ಸಮಸ್ಯೆ ಇಲ್ಲ. ನೀನ್ ಇಲ್ಲಿ ಒಳಗಡೆ ಇಟ್ಕೊಂಡು ಜನೌಷಧಿ ಅಂತ ಹೇಳ್ಕೊಂಡು ಬಡವರು ಇಲ್ಲಿ ಬಂದು ಇಲ್ಲಿ ತಗೊಂಡ್ರೆ ನಮ್ಗೆ ರೊಕ್ಕ ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತಗೋಬೇಕಾದ್ರೆ ನೀನ್ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ಬೇಕು ಔಷಧಿನ? ಹಾಫ್ ರೇಟ್ ಅಲ್ಲವಲ್ಲಪ್ಪ ಇದಕ್ಕೆ ಬೆಲೆನೇ 10-15 ರೂಪಾಯಿ ಇದೆಯಲ್ಲ ಇದು ಬೆಲೆ. ನೀನ್ ಇದು 10-15 ರೂಪಾಯಿ ಬೆಲೆ ಇರೋದನ್ನ ಎಷ್ಟು ರೂಪಾಯಿಗೆ ಮಾರಬೇಕು ನೋಡಿ ಬಂಧುಗಳೇ. ಇದು ಶಿಗ್ಗಾವಿನಲ್ಲಿ ಶಿಗ್ಗಾವಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಈಗ ಹೊಸ ಆಸ್ಪತ್ರೆ ಕಟ್ತಾ ಇರೋ ಕಾರಣಕ್ಕಾಗಿ ಇದಂತೂ ಒಂದು ದನಿನ ಕೊಟ್ಟಿಗೆ ರೀತಿಯಲ್ಲಿ ಆಸ್ಪತ್ರೆ ಇದೆ. ಇಡೀ ಆಸ್ಪತ್ರೆ ಕೊಟ್ಟಿಗೆ, ದನಗಳು ಪ್ರಾಣಿಗಳು ವಾಸ ಮಾಡೋದಕ್ಕೆ ಯೋಗ್ಯವಾಗಿಲ್ಲದ ರೀತಿಯಲ್ಲಿ ಈ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ, ಅಂದ್ರೆ ಫಾರ್ಮಸಿ ಇರುತ್ತೆ, ಅಟ್ಯಾಚ್ಡ್ ಫಾರ್ಮಸಿ, ಇನ್ ಸ್ಟೋರ್ ಫಾರ್ಮಸಿ. ಆ ಫಾರ್ಮಸಿನ ಇವರು ಕ್ಲೋಸ್ ಮಾಡಿದ್ದಾರೆ. ಟೈಮ್ ಎಷ್ಟು? ಟೈಮ್ 11 ಗಂಟೆ ಆಗ್ತಾ ಇದೆ. ಫಾರ್ಮಸಿಸ್ಟ್ ಆ ಫಾರ್ಮಸಿನ ತೆಗ್ದಿಲ್ಲ ಇದುವರೆಗೂ, ಇನ್ನೂ ಓಪನ್ ಆಗಿಲ್ಲ ಆ ಫಾರ್ಮಸಿ. ಇಲ್ಲೊಂದು ಪ್ರಧಾನಮಂತ್ರಿ ಜನೌಷಧಿ ಅಂತ ಹೇಳಿ ಏನು ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಭಾರಿ ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಬಡ ಜನರಿಗೆ, ಸಾಮಾನ್ಯ ಜನರಿಗೆ ನಾವು ಬಹಳ ಕಡಿಮೆ ದುಡ್ಡಲ್ಲಿ ಅವರಿಗೆ ಔಷಧಿನ ಕೊಡ್ತೀವಿ ಅಂತ ಹೇಳಿ ಬಹಳ ಪ್ರಚಾರ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಆ ಜನೌಷಧಿ ಮಳಿಗೆನಲ್ಲಿ ಮಾರ್ತಾ ಇರೋ ಸಿರಾಪ್ 125 ರೂಪಾಯಿದು ಜನರಿಕ್ ಸಿರಾಪ್. ಇದ್ರ ಹೇಳ್ತೀನಿ, ಬರ್ತೀನಿ, ಅದಕ್ಕೆ ಬರ್ತಾ ನೀವೇ ನಾನು ಸುಳ್ಳು ಹೇಳ್ತಾ ಇಲ್ಲ. ಇದ್ರ ಸಿರಾಪ್ ಇವರು ಜನೌಷಧಿನಲ್ಲಿ ಒಂದು ಸಿರಾಪ್ ಮಾರ್ಕೆಟ್ ಅಲ್ಲಿ ಇದೇ ಸಿರಾಪ್ ಜನರಿಕ್ ಸಿರಾಪ್ ನೋಡಿ, ಇದೊಂದು ಆಲ್ಕೆಮ್ ಅಂತ ಇದೆ. ಇದು ಜನರಿಕ್ ಮಾರ್ಕೆಟ್ ಅಲ್ಲಿ ಜನರಿಕ್ ಅಂತ ಅಂದ್ರೆ ಏನು? ಯಾವ್ದಾದ್ರು ಔಷಧಿ ಪೇಟೆಂಟ್ ಆಗಿ ಅದಕ್ಕೆ ಪೇಟೆಂಟ್ ಆಗಿದ್ರೆ ಯಾರಾದ್ರೂ ಒಬ್ಬ ರಿಸರ್ಚ್ ಮುಖಾಂತರ ಅದನ್ನ ಕಂಡಿಡ್ದಿದ್ರೆ ಅದ್ರದ್ದು ಸರ್ಟೈನ್ ಇಯರ್ಸ್ 4 ವರ್ಷ 5 ವರ್ಷ ಆದ್ಮೇಲೆ ಅದಕ್ಕೆ ಪೇಟೆಂಟ್ ಕೊಡ್ತಾರೆ ಕಂಪನಿಗೆ. ಆ ಪೇಟೆಂಟ್ ಮುಗಿದ ಮೇಲೆ ಅದು ಜನರಿಕ್ ಅಂತ ಮಾಡ್ತಾರೆ ಔಷಧಿನ. ಆ ಜನರಿಕ್ ಔಷಧಿನ ಯಾರು ಬೇಕಾದ್ರೂ ತಯಾರು ಮಾಡಬಹುದು. ಈಗ ಆ ತರದ ಒಂದು ಜನರಿಕ್ ಫಾರ್ಮುಲಾ ತಯಾರು ಮಾಡೋದಕ್ಕೆ ಈ ತರದ ಕಾಫ್ ಸಿರಾಪ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ 10 ರೂಪಾಯಿಗೆ. 10 ರೂಪಾಯಿಗೆ 15 ರೂಪಾಯಿಗೆ ಈಗ ಬಿಲ್ ತೆಗೆದು ತೋರಿಸಿದ್ರೆ ಆತಂಗೂ ಇದು 10 ರೂಪಾಯಿಗೆ 15 ರೂಪಾಯಿ ಬಂದಿರುತ್ತೆ ಈ ಕಾಫ್ ಸಿರಾಪ್. ಈ ಕಾಫ್ ಸಿರಾಪ್ ನ ಇವರು ಮಾರ್ತಾ ಇದ್ದಾರೆ. 125 ರೂಪಾಯಿ MRP ಇದೆ. ಕಾಫ್ ಸಿರಾಪ್ ನ ನಾವು ಬಂದಿಲ್ಲಿ ನೋಡಿದ ಕಾರಣಕ್ಕಾಗಿ 60 ರೂಪಾಯಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ, 65 ರೂಪಾಯಿಗೆ. ಆದ್ರೂ ಈ ಕಾಫ್ ಸಿರಾಪ್ ನ ಬೆಲೆ ಬಂದು 15 ರೂಪಾಯಿ 20 ರೂಪಾಯಿ. ಸರ್ಕಾರ ಇಲ್ಲಿ ಬರ್ತಕ್ಕಂತ ಜನರಿಗೆ ಉಚಿತವಾಗಿ ಔಷಧಿನ ಕೊಡಬೇಕು, ಉಚಿತವಾಗಿ ಕಾಫ್ ಸಿರಾಪ್ ನ ಕೊಡಬೇಕು, ಉಚಿತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮೆಡಿಸಿನ್ ಗಳನ್ನ ಕೊಡಬೇಕು. ಅದಕ್ಕಾಗಿ ನಮ್ಮದೇ ತೆರಿಗೆ ಹಣನ ನಾವು ನೀವೆಲ್ಲರನ್ನು ಕಟ್ಟತಕ್ಕಂತ ದಿವಸ ಕಟ್ಟತಕ್ಕಂತ ತೆರಿಗೆ ಹಣದಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂತ ತೆರಿಗೆ ಹಣದಲ್ಲಿ ಸರ್ಕಾರ ನಮಗೆ ಔಷಧಿನ ಕೊಡಬೇಕು.
ಆದ್ರೆ ಸರ್ಕಾರ ಇವತ್ತು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಇದು ಸರ್ಕಾರನೇ ವಸೂಲಿ ಮಾಡ್ತಾ ಇದೆಯಾ ಅಥವಾ ಇವರ ಮೆಡಿಕಲ್ ಶಾಪ್ ಅಲ್ಲಿ ವಸೂಲಿ ಮಾಡ್ತಿದ್ದೀರಾ ಗೊತ್ತಿಲ್ಲ. ನೋಡಿ, ಇದು ಉಚಿತವಾಗಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲ. ಇದು ಪ್ರಧಾನಮಂತ್ರಿ ಜನ ಔಷಧಿ ಅಂತಕ್ಕಂಥದ್ದು ನಿಮ್ಗೆ ಉಚಿತವಾಗಿ ಔಷಧಿ ಕೊಡುವಂತ ಅಂಗಡಿ ಅಲ್ಲ. ಇದು ಒಂದ್ ರೀತಿಯಲ್ಲಿ ಕಾಸನ್ನ ಹಣ ಇಸ್ಕೊಂಡು ಕೊಡುವಂತ ಔಷಧಿ ಅಂಗಡಿ. ಹಣ ಕೊಡ್ಬೇಕು, ನಾವು ರೊಕ್ಕ ಕೊಟ್ರೆ ಮಾತ್ರ ಔಷಧಿ ಕೊಡೋದು. ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಔಷಧಿ ಅಂಗಡಿ, ಆಸ್ಪತ್ರೆ ಔಷಧಿ ಅಂಗಡಿ, ಅಲ್ಲಿ ರೊಕ್ಕ ಇಲ್ದಲೆ ಅವ್ರು ಫ್ರೀಯಾಗಿ ಔಷಧಿ ಕೊಡಬೇಕು. ಇಲ್ಲಿ ಏನ್ ನಡೀತಾ ಇದೆ, ಫ್ರೀಯಾಗಿ ಕೊಡುವಂತ ಔಷಧಿನ ರೊಕ್ಕ ಇಲ್ಲದೆ ಕೊಡುವಂತ ಔಷಧಿ ಅಂಗಡಿನ ಬಂದ್ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ, ಇದ್ರ ಪಕ್ಕದಲ್ಲಿರುವಂತ ರೊಕ್ಕ ಇಲ್ಲದೆ ಕೊಡುವಂತ ಔಷಧಿ ಅಂಗಡಿನ ಬಂದ್ ಮಾಡಿದ್ದಾರೆ. ಇಲ್ಲಿ ರೊಕ್ಕ ಇಸ್ಕೊಂಡು ಔಷಧಿ ಮಾರುವಂತ ಔಷಧಿ ಅಂಗಡಿನ ಚಾಲೂ ಮಾಡಿದ್ದಾರೆ. ನಾನು ನಿಮ್ಗೆ ಸುಲಭವಾಗಿ ಹೇಳ್ತೀನಿ, ಎಷ್ಟು ರೂಪಾಯಿ ಆಯ್ತಪ್ಪ ಇವ್ರದ್ದು ಒಟ್ಟಾರೆ ಎಷ್ಟಾಯ್ತು ನೋಡ್ರಿ. 2 ಚೀಟಿ, ಒಂದು ಕೆಮ್ಮು ನೆಗಡಿ ಜ್ವರಕ್ಕೆ ಬಂದಿದ್ರಾ ಮಕ್ಕಳಿಗೆ ಕೆಮ್ಮು ನೆಗಡಿ ಅಂತ ಜ್ವರಕ್ಕೆ ಬಂದಿರೋರಿಗೆ 200 ರೂಪಾಯಿ 180 ರೂಪಾಯಿ ಔಷಧಿನ ಇವ್ರು ಕೊಡ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇವರು 180 ರೂಪಾಯಿ ವಸೂಲಿ ಮಾಡ್ಕೊಂಡ್ರೆ ರೈತರ ಹತ್ರ, ಜನರ ಹತ್ರ, ಸಾಮಾನ್ಯ ಜನರ ಹತ್ರ, ಖಾಸಗಿ ಆಸ್ಪತ್ರೆಗೂ ಮತ್ತೆ ಇವ್ರಿಗೂ ಏನು ವ್ಯತ್ಯಾಸ ಇದೆ? ನಮ್ಗೆ ಇಲ್ಲಿ ಏನಾದ್ರು ಬರ್ತಾರೋದಕ್ಕೆ ಲಾಭ ಆಗ್ಬೇಕಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ. ನಮ್ದೇ ತೆರಿಗೆ ಹಣದಲ್ಲಿ ನಡೀತಾ ಇರುವಂತ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಬಂದಾಗ ನಮ್ ಜೇಬಿಗೆ ಕತ್ರಿ ಬೀಳ್ಬೇಕಾ ಅಥವಾ ಅವ್ರು ಫ್ರೀಯಾಗಿ ಕೊಡ್ಬೇಕಾ? ಅಲ್ಲೂ ತೆರಿಗೆ ಕಟ್ಟೋದು, ನಾವು ಅಲ್ಲೂ ನಷ್ಟ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಹಣ ಕೊಡೋದು. ಇಲ್ಲಿ ಬಂದ್ರೆ ಇವ್ರು ನಮ್ಮ ಹತ್ರ ಮತ್ತೆ ಸುಲಿಗೆ ಮಾಡೋದು. ಈ ತರೀಕೆ ಶಿಗ್ಗಾವಿನಲ್ಲಿ ನಡೀತಾ ಇದೆ. ಶಿಗ್ಗಾವಿ ಮತಕ್ಷೇತ್ರ, ಬೊಮ್ಮಾಯಿ ಅವರು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಇವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಜನರ ಹತ್ರ. ನಂಗೆ ಗೊತ್ತಿಲ್ಲ, ನೀವು 200 ರೂಪಾಯಿ ಕೊಡ್ತೀರೋ 500 ರೂಪಾಯಿ ಕೊಡ್ತೀರೋ ಕೊಡಿ, ನಿಮ್ಮ ಹಣೆ ಬರ ಏನು ಮಾಡಕ್ಕಾಗಲ್ಲ. ನಿಮ್ಮ ಹಣೆ ಬರ ಬದಲು ಮಾಡ್ಕೋಬೇಕು ಅಂತಂದ್ರೆ ಒಳ್ಳೆಯವರನ್ನ, ಯೋಗ್ಯರನ್ನ, ಪ್ರಾಮಾಣಿಕರನ್ನ, ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಜಾತಿ ಧರ್ಮ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರೆ ಕಾರಣಕ್ಕಾಗಿ ಅವರೆಲ್ಲೋ ಕುತ್ಕೋತಾರೆ. ಅವ್ರ ಹೆಂಡ್ರು ಮಕ್ಕಳು ಮಣಿಪಾಲ್ ಆಸ್ಪತ್ರೆ, ಮಣಿಪಾಲು, ಫೋರ್ಟಿಸ್, ಅಪೋಲೋ ಆಸ್ಪತ್ರೆಯಲ್ಲಿ ನೀವು ಗೆಲ್ಸಿರುವಂತ MLAಗಳು, MP ಗಳು ಫೋರ್ಟಿಸ್, ಅಪೋಲೋ, ಮಣಿಪಾಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ನೀವು ಇಲ್ಲಿ ಬಂದು ಗೌರ್ಮೆಂಟ್ ಆಸ್ಪತ್ರೆಯಿಂದ ಬರೋದು, ನಿಮ್ ಜೇಬನ್ನು ಖಾಲಿ ಮಾಡ್ಕೊಂಡು ಹೋಗೋದು. ಅಣ್ಣ, ಈ ತರದ್ದು ಮಾರೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಕೇಳಿಸ್ಕೊಳಪ್ಪ, ನಾನು ನಿಮ್ಮ ಆರ್ಎಂ ಹತ್ರ ಮಾತಾಡ್ತೀನಿ. ನೀವು ಫಾರ್ಮಸಿಸ್ಟಾ? ಈ ತರದ್ದು ಮಾರೋದಕ್ಕೆ ಅವಕಾಶ ಇಲ್ಲ. ನಿಮ್ಗೆ ಪ್ರಧಾನಮಂತ್ರಿ ಔಷಧಿ ಅಂಗಡಿ ಇಟ್ಕೊಳಕ್ ಕೊಟ್ಟಿರೋದು. ನಿಮಗೆ ಏನು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಔಷಧಿನ ಕೊಡೋದಕ್ಕೆ ಈ ಅಂಗಡಿಯನ್ನ ತೆರೆದಿದ್ದೀವಿ. ಇದೊಂದು ರೆವಲ್ಯೂಷನರಿ ಯೋಜನೆ. ಇದು ಸಾಮಾನ್ಯ ಜನರಿಗೆ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡ್ತಾ ಇದೀವಿ ಅಂತ. ಅದು ರೆವಲ್ಯೂಷನರಿ ಆಗಿ ಉಳ್ಕೋಬೇಕು ಅಂತ ಅಂದ್ರೆ ನೀವು ಈ ತರೀಕೆ 125 ರೂಪಾಯಿನ MRP ಇಟ್ಬಿಟ್ಟು 60 ರೂಪಾಯಿಗೆ ಮಾಡಿದ್ರೆ ಅದು ರೆವಲ್ಯೂಷನರಿ ಆಗಲ್ಲ. ಜೇಬು ಜನರಿಗೆ ಉಳಿತಾಯ ಆಗಲ್ಲ. ಕೊಡ್ಬೇಕಿತ್ತು 10 ರೂಪಾಯಿಗೆ ಔಷಧಿ ಕೊಡ್ಬೇಕಿತ್ತು. ಮಾರ್ಕೆಟ್ ಅಲ್ಲಿ 10 ರೂಪಾಯಿ 15 ರೂಪಾಯಿ ಸಿಗ್ಬೇಕಾದ್ರೆ 60 ರೂಪಾಯಿಗೆ ಹಬ್ಬ ಮಾಡಬೇಕು. ಸರ್, ಈ ಪ್ರಾಡಕ್ಟ್ ಬಂದು ನಿಮ್ಗೆ 60 ರೂಪಾಯಿಗೆ ಅಲ್ಲ ಸರ್. ಇನ್ವಾಯ್ಸ್ ಕೊಡಪ್ಪ, ಇನ್ವಾಯ್ಸ್ ಕೊಡ. ನಿಮ್ಗೆ ಇನ್ವಾಯ್ಸ್ ಇಲ್ಲದೆ ನೀನ್ ಹೆಂಗ್ ಪರ್ಚೇಸ್ ಮಾಡ್ತೀಯ? ಇನ್ವಾಯ್ಸ್ ಕೊಡ. ಸರ್, ಕೊಡ್ತೀನಿ ನಾನು. IT ಫೈಲ್ ಸರಿ ಕೊಡಪ್ಪ. IT ಫೈಲ್ ಅಲ್ಲ ಕಣಯ್ಯ. ಏನೇನು ಹೋಗಿರ್ತಾವ ಸರ್? ಯಾವಾಗ ಈಗ ನಿನ್ನೆ ಯಾವಾಗ ಖರೀದಿ ಮಾಡಿದ್ದು? ಇದು 1 ಮಂತ್ ಆಯ್ತು. IT ಫೈಲ್ ಇದಕ್ಕೆ 1 ಮಂತ್ ಅಲ್ಲಿ ಖರೀದಿ ಮಾಡಿದ್ರೆ IT ಫೈಲ್ ಕಳಿಸ್ತೀರೇನೋ? ಸರ್, 3 ಮಂತ್ಸ್ ಸರಿ, ಇವಾಗ ಪರ್ಚೇಸ್ ಆಗಿರೋದು ಇದು ಒಂದೇನಾ? ಕೊಡ್ತೀನಿ ಅಲ್ಲಿ. 1 ನಿಮಿಷ, ಹಳೆ ಬಿಲ್ಲೆ ಕೊಡು. ಹಳೆ ಬಿಲ್ಲೆ ಕೊಡು. ಈ ತಿಂಗಳಲ್ಲಿ ಪರ್ಚೇಸ್ ಆಗಿರೋದು ಕೊಡು. ಇಲ್ಲ ಹಳೆ ಬಿಲ್ ತೆಗಿ. ಹಳೆ ಬಿಲ್ ತೆಗಿ. ಹಳೆ ಬಿಲ್ ತೆಗಿ. ಹಳೆ ಬಿಲ್ ತೆಗಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಈ ಸಿರಾಪ್ ನ ಎಷ್ಟು ರೂಪಾಯಿ ತಗೊಂಡ್ಬಂದು ಇವ್ರು ಎಷ್ಟು ರೂಪಾಯಿ ಲಾಭಕ್ಕೆ ಮಾರ್ತಾ ಇದಾರೆ ಅಂತ. ತೆಗಿ, ಹಳೆ ಬಿಲ್ ತೆಗಿ. ಇವರು ನಮ್ಗೆ ಬಿಲ್ ತೋರಿಸ್ಬೇಕು. ಹಳೆ ಬಿಲ್ ತೆಗಿಯ. ಬಿಲ್ ತೆಗಿರಿ, ಮೋಸ ಮಾಡ್ತಿರ್ಲಿಲ್ಲ ಬಿಲ್ ತೆಗಿರಿ. ಆಯ್ತು, ನಾವೇನ್ ಕೇಳ್ತೇನಪ್ಪ, ಬಿಲ್ ತೆಗಿ ಅಂತ. ನಾನು ಮೋಸ ಮಾಡಿದ್ದೆ ಅಂತ ಹೇಳ್ತಾ ಇಲ್ಲ. ಸರ್. ನಾನು ಬಿಲ್ ತೆಗಿ. ನೀವು ಮೋಸ ಮಾಡಿದಿರ ಅಂತ ಹೇಳ್ತಾ ಇಲ್ಲ. ಬಿಲ್ ತೆಗಿರಿ. ನಾವು ಇದನ್ನ ಇಟ್ಟಿಲ್ಲ 5-7 ವರ್ಷ ಆಯ್ತು ಇದು ಸ್ಟಾರ್ಟ್. ಅದನ್ನೇ ನಾನೆಲ್ಲ ಹೇಳ್ದೆ ಮೋಸ ಮಾಡ್ತಿದ್ಯಾ ಅಂತ. ನೀನು ಮೋಸ ಮಾಡ್ತಿಲ್ಲ ಅಂತ ನೀನು ಬಿಲ್ ತೆಗೆದು ತೋರಿಸ್ಬಿಟ್ಟು ಹೇಳಪ್ಪ ಜನರಿದ್ದಾರೆ. ಕಳಿಸಿದ್ದೆ ನಾನು. ಚಿಂತೆ ಯಾಕೆ ಮಾಡ್ತಾ ಇದೀಯಾ? ಹಳೆ ಬಿಲ್ ಕೊಡೆಯಾ? ಎಲ್ಲ ಬಿಲ್ ಕಳಿಸಿದ್ರೆ ಹಳೆ ಬಿಲ್. ಇದು ನೀನ್ ಹೇಳ್ತಾ ಇರೋದು ಹೆಂಗೆ ಅಂದ್ರೆ ನಿಮಗ್ ತೋರ್ಸಕ್ಕಾಗಲ್ಲ. ಮೋಸ ಇದು ನಾವು ಬಹುಶಃ ಈಗ RMO ನ ಭೇಟಿ ಮಾಡ್ತೀವಿ. ಇಲ್ಲೊಬ್ರು ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ, ತಾಲೂಕು ಹೆಲ್ತ್ ಆಫೀಸರ್ ಅಂತ ಇರ್ತಾರೆ. ಅವ್ರದ್ದು ಜವಾಬ್ದಾರಿ. ಒಬ್ಬ ಮೇಲಧಿಕಾರಿ ಇದ್ದಾಗ ಮೇಲಧಿಕಾರಿ ಕೆಳಗಡೆ ಈ ತರದ ಮೋಸ ಅಕ್ರಮಗಳು ನಡೀತಾ ಇದ್ರೆ ಅದನ್ನು ತಡೆಬೇಕಾಗಿರುವಂತ ಜವಾಬ್ದಾರಿ ಆ ಮೇಲಧಿಕಾರಿದಾಗಿರುತ್ತೆ. ಇಲ್ಲಿನ ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಮತ್ತೆ ತಾಲೂಕು ಹೆಲ್ತ್ ಆಫೀಸರ್ದು ಜವಾಬ್ದಾರಿ ಇದು, ಇದನ್ನ ಕಾಪಾಡ್ಕೊಳ್ಳುವಂಥದ್ದು. ನಿಮ್ಮ MLA MP ಗಳನ್ನ ನಾವು ಅವರನ್ನ ದೋಷಣೆ ಮಾಡಿ ಅವರನ್ನ ದೂರಿ ಪ್ರಯೋಜನ ಇಲ್ಲ. ಅವರು ದಪ್ಪ ಚರ್ಮದವರು, ನಿಮಗೂ ಗೊತ್ತಾಗಿದೆ. ನೀವು ಓಟ್ ಹಾಕೋದು ನಿಮ್ ಸೇವೆ ಮಾಡೋದಕ್ಕಲ್ಲ,
ಅವ್ರು ಕೊಡ್ತಕ್ಕಂತ 100-200 ರೂಪಾಯಿ ಅಷ್ಟೇ ನಮ್ ಭಾಗ್ಯ ಅಂತ ಅನ್ಕೊಂಡು ನೀವು ಓಟ್ ಹಾಕಿರ್ತೀರಾ. ಅವ್ರು ಬಂದು ನೀವು ಇದನ್ನ ಸರಿ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ನಮ್ಮದೇ ಸಂಬಳದಲ್ಲಿ ನಮ್ಮ ಕಣ್ಮುಂದೆನೆ ಬರ್ತಾ ಇರುವಂತ RM, THO ಅಧಿಕಾರಿಗಳು ಏನಿದ್ದಾರೆ, ಅಧಿಕಾರಿಗಳನ್ನ ನಾವು ಕೇಳುವಂತ ಕೆಲಸನ ಮಾಡ್ಬೇಕಾಗುತ್ತೆ. ನಿಮ್ ಪರವಾಗಿ ನಾವು KRS ಪಕ್ಷದಿಂದ ಇವತ್ತು ಮಾಡ್ತಾ ಇದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಡೀ ಶಿಗ್ಗಾವಿನಲ್ಲಿ ಜನರಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯವನ್ನ, ದೌರ್ಜನ್ಯವನ್ನ, ಲಂಚ, ಭ್ರಷ್ಟಾಚಾರ ಏನೆಲ್ಲ ನಡೀತಾ ಇದೆ ಅದು ಕಡಿವಾಣ ಹಾಕ್ಬೇಕು. ಜನರಿಗೆ ಸಿಗ್ಬೇಕಾಗಿರುವಂತ ಜನರ ಸೌಲಭ್ಯಗಳು, ಜನರ ಹಕ್ಕು, ಇವನ್ನೆಲ್ಲ ಪಡ್ಕೊಳ್ಳುವಂತದ್ದು ಭಿಕ್ಷೆ ಅಲ್ಲ. ಇದು ಇವ್ರು ನಮ್ಗೆ ಕೊಡ್ತಾ ಇರೋ ಭಿಕ್ಷೆ ಅಲ್ಲ. ಬೊಮ್ಮಾಯಿ ಅವರಾಗ್ಲಿ, ಪ್ರಧಾನಮಂತ್ರಿ ಅವರಾಗ್ಲಿ, ಮುಖ್ಯಮಂತ್ರಿ ಅವರಾಗ್ಲಿ, ಸರ್ಕಾರದಿಂದ ಬರುವಂತ ಯೋಜನೆಗಳು ಯಾವುದೂ ಭಿಕ್ಷೆ ಅಲ್ಲ. ನಾವು ದಿವಸ ನೀವೆಲ್ಲ ಸೇರಿ ನಮ್ಮ ತಾಲೂಕು, ನಮ್ಮ ಹಳ್ಳಿಯಿಂದನೇ ಕಟ್ತಾ ಇರ್ತಕ್ಕಂಥ ಸಾವಿರಾರು ರೂಪಾಯಿ ತೆರಿಗೆ ಹಣವನ್ನ ಅವರು ಕೂಡಿಟ್ಟು ಅದರಿಂದ ಕೊಡ್ತಾ ಇರುವಂತ ಸೇವೆಗಳು. ಆದ್ರೆ ಅಲ್ಲೂ ನಮ್ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ, ಇಲ್ಲೂ ನಮ್ಮ ಹತ್ರ ಫ್ರೀಯಾಗಿ ಕೊಡೋದಕ್ಕೂ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಸರ್ಕಾರ ನಮ್ಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ, ಸರ್ಕಾರ ನಮ್ಗೆ ಉಚಿತವಾಗಿ ಸ್ತ್ರೀಶಕ್ತಿ ಭಾಗ್ಯ ಕೊಡ್ತಾ ಇದೆ, 2000 ರೂಪಾಯಿ ರೊಕ್ಕ ಕೊಡ್ತಾ ಇದೆ. ಎಲ್ಲೆಲ್ಲಿ ಸುಲಿಗೆ ಮಾಡ್ತಾ ಇದೆ, 200 ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಕೊಡ್ಬೇಕಾಗಿರೋ ಔಷಧಿ ಕಾಣಿಕೆ 200 ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಅಣ್ಣನ ಮನೆಯಲ್ಲಿ 5 ದಿವಸ ಯಾರಾದ್ರೂ ಹುಷಾರ್ ತಪ್ಪು ಬಂದ್ರು ಅಂತ ಅಂದ್ರೆ 1,000 ರೂಪಾಯಿ ರೊಕ್ಕ ಹೋಯ್ತು, ಆಸ್ಪತ್ರೆಗೆ 1,000 ರೊಕ್ಕ ಹೋಯ್ತು. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಭ್ರಷ್ಟಾಚಾರ ನಡೀತಾ ಇರುತ್ತೆ ಸಮಾಜದಲ್ಲಿ, ಇನ್ನೆಷ್ಟು ರೊಕ್ಕ ಕಳ್ಕೊತೀವಿ ಯೋಚನೆ ಮಾಡ್ಬೇಕು. ಇವರು ಒಂದ್ ಕಡೆ ಫ್ರೀಯಾಗಿ ಕೊಡೋದು, ಇನ್ನೊಂದ್ ಕಡೆ ಸುಲಿಗೆ ಮಾಡುವಂತದನ್ನ ಸರ್ಕಾರಗಳು ಮಾಡ್ತಾ ಇದಾವೆ. ನಾವು ಈಗ ಈ ವ್ಯಕ್ತಿ ಯಾರಿದ್ದಾರೆ ಇವ್ರ ಮೇಲೆ ದೂರನ್ನ ಕೊಡ್ತೀವಿ. ನಿಮಗೆ ನಾಳೆಯಿಂದ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳು ಫ್ರೀಯಾಗಿ ಸಿಗಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ. ಈಗ ನಾಳೆಯಿಂದ ಫ್ರೀಯಾಗಿ ಕೊಡಬೇಕು ಅಂತ ಅವ್ರಿಗೆ ಹೇಳ್ತೀವಿ. ಮತ್ತೆ ಈ ಔಷಧಿ ಅಂಗಡಿ ಏನಿದೆಯಲ್ಲ ನೋಡಿ, ಈ ಔಷಧಿ ಅಂಗಡಿ ಪ್ರಧಾನಮಂತ್ರಿ ಅವರೇ ಹೇಳ್ದಂಗೆ ಬಹಳ ಕಡಿಮೆ ಹಣಕ್ಕೆ ಔಷಧಿನ ಕೊಡಬೇಕು ಅಂತ ಹೇಳಿ ಮಾಡಿರೋದು. ನೀವು ಎಷ್ಟೇ ಔಷಧಿ ತಗೊಳ್ಳಿ, ಒಂದು ಔಷಧಿ ಕೊಡಪ್ಪ, ಒಂದು ಯಾವ್ದಾದ್ರು ಒಂದ್ ಸೀಟ್, ಪ್ರಧಾನಮಂತ್ರಿ ಅವ್ರದ್ದು ಮಾತ್ರ ಒಂದ್ ಸೀಟ್ ಕೊಡಪ್ಪ. ಏನ್ ಮಾತ್ರ ಇದು? ಇದು ನೋಡಿ, ಅಸಿಕ್ಲೋಫಿನಾಕ್ ಪ್ಯಾರಾಸಿಟಮಾಲ್ ಅಂತ ಒಂದು ಮಾತ್ರೆ, ಪೇನ್ ಕಿಲ್ಲರ್. ಇದ್ರ ಬೆಲೆ ಎಷ್ಟಿದೆ ಗೊತ್ತಾ? ಇದ್ರ ಬೆಲೆ 10 ರೂಪಾಯಿ ಇದೆ. ಒಂದು ನೋವು ನಿವಾರಕ ಮಾತ್ರ ಒಂದು ಶೀಟ್ ಬೆಲೆ 10 ರೂಪಾಯಿ ಇದೆ. ಇದೇ ಬೆಲೆ ಕಂಪನಿದು ಈ ಬೆಲೆ ಎಷ್ಟಿದೆ ಗೊತ್ತಾ? ಬೆಲೆ ನೀವು ಖಾಸಗಿ ಅಂಗಡಿಗಳಲ್ಲಿ ತಗೊಂಡ್ರೆ ಈ ಬೆಲೆ 40 ರಿಂದ 50 ರೂಪಾಯಿ ಇದೆ. 40 ರೂಪಾಯಿಂದ 50 ರೂಪಾಯಿ ಇರುವಂತ ಬೆಲೆ ಮೆಡಿಸಿನ್ ಪ್ರಧಾನಮಂತ್ರಿ ಇದರಲ್ಲಿ ಎಷ್ಟು ರೂಪಾಯಿ ಸಿಗ್ತಾ ಇದೆ? 10 ರೂಪಾಯಿ ಸಿಗ್ತಾ ಇದೆ. ಯೋಚನೆ ಮಾಡಿ. ಕಾಫ್ ಸಿರಪ್ ಸೇಮ್ ಅದೇ ರೀತಿಯಲ್ಲಿ ಸಿಗಬೇಕು. ಕಾಫ್ ಸಿರಪ್ ಹೊರಗಡೆ 120 ರೂಪಾಯಿ ಸಿಗ್ತಾ ಇದೆ, ಇಲ್ಲೂ 125 ರೂಪಾಯಿ ಬೋರ್ಡ್ ಹಾಕಿದ್ದಾರೆ. ಅದೇ ಕಾಫ್ ಸಿರಪ್ ಹೊರಗಡೆ 125 ರೂಪಾಯಿ ಸಿಗ್ತಾ ಇದೆ, 10% ಸಿಗಬೇಕಿತ್ತಲ್ಲ. 45 ರೂಪಾಯಿ 50 ರೂಪಾಯಿ ಇರೋದು ಬೆಲೆ ಇದು ಔಷಧಿ ಇಲ್ಲಿ ಪ್ರಧಾನಮಂತ್ರಿ 10 ರೂಪಾಯಿ ಸಿಗ್ತಾ ಇದ್ರೆ 100 ರೂಪಾಯಿ ಇರೋದು ಎಷ್ಟು ರೂಪಾಯಿ ಸಿಗಬೇಕಿತ್ತು? 100 ರೂಪಾಯಿ ಇರೋದು 10% ಸಿಗಬೇಕಾಗಿತ್ತಲ್ವಾ? 10 ರೂಪಾಯಿ ಸಿಗಬೇಕಾಗಿತ್ತು 100 ರೂಪಾಯಿ ಇರೋದು. ಆದ್ರೆ ಎಷ್ಟು ಮಾಡ್ತಾ ಇದಾರೆ? 60 ರೂಪಾಯಿ ಮಾಡ್ತಾ ಇದಾರೆ. 60 ರೂಪಾಯಿ ಮಾಡ್ತಾ ಇದಾರೆ, ಸುಲಿಗೆ ಮಾಡ್ತಾ ಇದಾರೆ. ಇದು ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಎಲ್ಲಿ ಸುಲಿಗೆ ಮಾಡ್ತಾ ಇದಾರೆ ಅಂತ ಇದನ್ನೆಲ್ಲ ಯಾರು ಕೇಳಬೇಕಾಗಿತ್ತು? ನಿಮ್ಮನ್ನ ರಕ್ಷಣೆ ಮಾಡಬೇಕಾಗಿತ್ತು, ನಿಮ್ಮ ಹಣ ಉಳಿಸಬೇಕಾಗಿತ್ತು. ಅದನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ. ರಾಜಕಾರಣಿಗಳೇ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋಬೇಕು. ಅವರೇ ಮಾಡ್ತಾ ಇಲ್ಲ. ಅವ್ರು ಸರಿಗಿದ್ರೆ ಇದನ್ನೆಲ್ಲ ಸರಿಗಿಡಬೇಕಾಗಿತ್ತು. ಈಗ ನಾವು ಅವರಿಗೆ ಕಂಪ್ಲೇಂಟ್ ನ ಕೊಡ್ತೀವಿ, ದೂರ ಕೊಡ್ತೀವಿ. ಅಣ್ಣ ಈ ತರದನ್ನ ಮಾಡಂಗಿಲ್ಲ, ನಿಲ್ಲಿಸಬೇಕು. ನೀನು ಇದನ್ನ ಮಾರೋದಾದ್ರೆ ನೀನು ಕನಿಷ್ಠ ಮಾಡಿ, ನೀನು ಕೇಳಿಸ್ಕೋ. ನೀನು ಬಿಲ್ ಕೊಟ್ಬಿಟ್ರೆ ನಿನ್ ಮಾತು ಕೇಳ್ತಾ ಇದ್ಯಾ? ನೀನು ಒಳ್ಳೆಯವನು ಅಂತ ನೀನು ಬಿಲ್ ಕೊಡ್ದಲ್ಲೇ ನಾಟಕ ಆಡ್ತಾ ಇದೀಯಾ? ಬಿಲ್ಲು ತೋರಿಸ್ದಲ್ಲೇ ನೀನು ನಾಟಕ ಆಡ್ತಾ ಇದೀಯ. ಆಯ್ತಾ? ಪಿನ್ ಕೊಡ್ತೀನಿ ಸರ್. ಪಿನ್ ಟು ಪಿನ್ ಆದ್ರೆ ಕೊಡು, ಜನರಿಗೆಲ್ಲ ತೋರಿಸುವ. ಮತ್ತೆ ಜನರಿಗೆಲ್ಲ ತೋರ್ಸೋಣ ಕೊಡಪ್ಪ. ನೀನ್ ಈ ನಾಟಕ ಎಲ್ಲ ಆಡ್ಬೇಡ, ಪೊಲೀಸ್ ಕಳಿಸ್ಬೇಕಾಗುತ್ತೆ ಅಷ್ಟೇ. ನೀನ್ ಈ ತರ ನಾಟಕ ಆಡಕ್ ಹೋದ್ರೆ ಈ ತಿಂಗಳದ ಹೆಂಗ IT ಫೈಲ್ ಕಳಿಸ್ತೀಯಾ? ಒಂದ್ ನಿಮಿಷ ಹೇಳ್ತೀನಿ ಕೇಳಿಲ್ಲ. IT ಯಾವಾಗ ಮಾಡೋದಿದ್ದು? ಮುಂದಿನ ವರ್ಷ ಮಾಡೋದು IT. ಏನ್ ಹೇಳ್ತೀಯಾ? GST ಯಾವ ತಿಂಗಳದ ಮಾಡ್ಬೇಕು ನೀನು? ಅಲ್ಲ ಒಂದ್ ನಿಮಿಷ ಇರೋ. GST ಯಾವ ತಿಂಗಳದ್ ಮಾಡ್ಬೇಕು? ಈ ತಿಂಗಳು GST, ಮುಂದಿನ ತಿಂಗಳು ಫೈಲ್ ಮಾಡೋದು. ಯಾವ 31 ಮಾಡ್ತಾ? ಆಯ್ತು, ಹಳೇದ್ ಬಿಲ್ ಕೂಡ ನಮ್ಮವರಲ್ಲ. ಇದಿಷ್ಟು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದ್ ರೀತಿಯಲ್ಲಿ ಹಗಲು ದರೋಡೆ ನಡೀತಾ ಇದೆ. ಅಲ್ಲಿ ಉಚಿತವಾಗಿ ಕೊಡುವಂತ ಮೆಡಿಕಲ್ ಶಾಪ್ ನ ಮುಚ್ಚಿಕೊಂಡು ಪ್ರಧಾನಮಂತ್ರಿ ಅವರ ಹೆಸರು ಹೇಳ್ಕೊಂಡು ಇಲ್ಲಿ ಜನರಿಂದ ದಂಧೆ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ. ಇದು ಶಿಗ್ಗಾವಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತ ದಂಧೆ, ಸುಲಿಗೆ. ಜನರು ನೀವೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಇವರನ್ನ ಪ್ರಶ್ನೆ ಮಾಡೋದಾಗಬೇಕು. ನೀವೇನು ಪ್ರಶ್ನೆ ಮಾಡೋದಕ್ಕೆ ಇದುವರೆಗೂ ನಿಮ್ಗೆ ಆ ತಿಳುವಳಿಕೆ ಜ್ಞಾನ ಇಲ್ಲ ಅಂದ್ರೆ ಇನ್ನು ಮುಂದಕ್ಕೆ KRS ಪಕ್ಷದಲ್ಲಿ ಎತ್ಕೊಳ್ಳೋದನ್ನ ಮಾಡ್ತಾ ಇದೆ. ನಿಮ್ ಪರವಾಗಿರುತ್ತೆ. 100 ರೂಪಾಯಿ 200 ರೂಪಾಯಿ ಮುಖ್ಯ ಅಲ್ವಾ ನಮ್ಗೆ? ಯಾರಿಗೆ 100 ರೂಪಾಯಿ 200 ರೂಪಾಯಿ ಮುಖ್ಯ ಇಲ್ಲ? ಕೈ ಎತ್ತಿ. ನಮ್ಗೆ 100 ರೂಪಾಯಿ 200 ರೂಪಾಯಿ ಪರವಾಗಿಲ್ಲ, ಹೋದ್ರು ಹೋಗ್ಲಿ 200 ಕೈ ಎತ್ತಿ. ಅವನ್ ಕೇಳು, 100 ರೂಪಾಯಿ ಮುಖ್ಯ ಅಲ್ವಾ ಕೇಳು?
ಮುಖ್ಯ ಅಲ್ವೇನವ 100 ರೂಪಾಯಿ? ಸಂಬಳ ಕೊಡ್ತಾರೆ ನಮ್ಗೆ, ನಾವು ದುಡಿಬೇಕು. ಈಗ ದುಡಿದು ತಂದು 1000-1500 ರೂಪಾಯಿ ನಾವು ದವಾಖಾನೆಗೆ ಇಡ್ಬೇಕು ಅಷ್ಟ. ಮತ್ ನಮ್ಗೆ ಯಾರು ದುಡ್ಡು ಹಾಕ್ತಾರೆ? ಈಗ ನೀವು ಇಲ್ಲಿ ಉಚಿತ ಫ್ರೀ ಅಂತ ಬರ್ತಾ ಇದ್ದೀರಾ, ಬರ್ತಾವ್ರಿ. ಅವರು ನಿಮ್ಮ ಹತ್ರ ಇಲ್ಲಿ ದುಡ್ಡು ಇಸ್ಕೊಂಡು ರೊಕ್ಕ ಇಸ್ಕೊತಾ ಇದಾರೆ, ಖಾಸಗಿ ಕಂಪ್ನಿ ತರಕ್ಕೆ ರೊಕ್ಕ ಇಸ್ಕೊತಾ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮಾಡ್ತಾರೆ ಸರಿ ಇದೆಯಾ? ನಮ್ಗೆ ಏನ್ ಗೊತ್ತ್ರಿ? ಔಷಧಿ ಅನ್ನೋದು ನಾವು ಸುಮ್ಮನೆ ಕೊಡೋದೆ ನಮ್ಗೆ ಗೊತ್ತಾಗಲ್ರಿ. ನಮ್ಗೆ ಕಲ್ತಾರ ಓದಾರ ಬರೆಯಾರ ನಮ್ಗೆ ಏನ್ರಿ, ನಮ್ಗೆ ಏನ್ ಗೊತ್ತು? ನಮ್ಗೆ ನಾವು ಈಗ ಕೊಡ್ಲಿ ಅಂತ ನಾವು ಸುಮ್ಮನೆ ಕೊಡ್ಬೇಕು, ಸುಮ್ಮನೆ ಇರ್ಬೇಕು. ನಮ್ಗೆ ಜೀವನ ಬದುಕಬೇಕಲ್ಲ ಅಂತ ಹೇಳಿ ನಮ್ಗೆ ಯಾವ ಸೌಲಭ್ಯ ಇಲ್ರಿ. ನಮ್ಮ ಗೌರ್ಮೆಂಟ್ ಯಾವ ಸೌಲಭ್ಯ ಕೊಟ್ಟರು ನೋಡಿ, ಈ ತರಕ್ಕೆ ಜನರು ಅಮಾಯಕರು, ಜನರಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಅನಕ್ಷರಸ್ಥರು, ಈ ತರಕ್ಕೆ ಹೆಣ್ಮಕ್ಳು ಬರ್ತಾರೆ, ತಿಳುವಳಿಕೆ ಜನ ಬರ್ತಾರೆ. ತಿಳುವಳಿಕೆ ಇರುವಂತ ವಿದ್ಯಾವಂತರು ಬಂದ್ರು ಅವ್ರು ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡೋದ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಇವರು ಅವ್ರ ಇಷ್ಟ ಬಂದಂಗೆ ಮಾಡ್ತಾ ಇದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರ ಮೇಲೆ ನಾವು ದೂರ ಕೊಡ್ತೀವಿ. ಈಗ THOಗೆ ಮತ್ತೆ RMOಗೆ ಕೊಡ್ತೀವಿ. ಸಾಧ್ಯವಾದ್ರೆ ಇವ್ರು ಇದನ್ನ ಖಾಲಿ ಮಾಡ್ತೀವಿ, ಅಂಗಡಿನ ಪೂರ್ತಿ. ಈ ಅಂಗಡಿ ಖಾಲಿ ಮಾಡಿಸಿ ಇವರು ನ್ಯಾಯವಾಗಿರುವಂತ ಸರ್ಕಾರಿ ಔಷಧಿ ಅಂಗಡಿ ಏನಿದೆಯೋ ಅದರಲ್ಲಿ ಜನರಿಗೆ ಉಚಿತವಾಗಿ ಔಷಧಿ ಕೊಡುವಂತ ಕೆಲಸನ ಅವರು ಮಾಡಬೇಕು. ನಾವು ಆ ರೀತಿಯಾಗಿ ಅವರಿಗೆ THOಗೆ ಮತ್ತೆ RMOಗೆ ಹೇಳಿ ಇವತ್ತು ದೂರ ಕೊಟ್ಟು ಮಾತಾಡ್ತೀವಿ. ಇನ್ನೊಂದು ಸರ್, ಯಾವಾಗ್ಲೂ ಸರ್ಕಾರಿ ದವಾಖಾನೆ ಮುಂದೆ, ಇದು ಮೆಡಿಕಲ್ ಶಾಪ್ ಅವ್ರದ್ದು ಮುಂದೆ ಇರಬೇಕು, ಇದು ಹಿಂದೆ ಇರಬೇಕು. ಸರ್ಕಾರಿ ಅಂಗಡಿ ಮುಂದೆ ಇಲ್ಲ, ಇಲ್ಲಿ ಇದು ಖಾಸಗಿ ಅಂಗಡಿ. ಆಕ್ಚುಲಿ ಇದು ಖಾಸಗಿ ಅಂಗಡಿನ. ಈಗ ಅವ್ರು ನಿಮ್ಮ ಹತ್ರ 60 ರೂಪಾಯಿ ಇಸ್ಕೊತಾರೆ, ಖಾಸಗಿ ಅಂಗಡಿಗಿಂತ ಕಡಿಮೆನೇ ಇಲ್ಲ. ಇದು ಖಾಸಗಿ ಅಂಗಡಿಗೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಆ ತರದ್ದು ಅಂಗಡಿ ಇದು. ಸೊ ಹಾಗಾಗಿ ಇದನ್ನ ಹಿಂದೆ ಹಾಕಬೇಕು. ಎಮರ್ಜೆನ್ಸಿ ಅಂತ ಒಂದು ಪೇಷಂಟ್ ಈಗ ನಾವು ಮಾತಾಡ್ತೀವಿ. ಆಯ್ತು, ಮಾತಾಡ್ತೀವಿ. ನೀವು ಬಿಲ್ಲ ಕೊಡಪ್ಪ ಅವ್ರಿಗೆ. ಕೊಡ ಬಿಲ್ಲು ಹಾಕದಲ್ಲ, ಕೊಟ್ಬಿಡು. ಹಾಕು ಬಿಲ್ಲ ಕೊಡೋದು ಹೆಂಗೆ, ಅವಾಗ ಹೆಂಗ್ ಮಾಡ್ತೇನೆ ನೋಡ. ಬಿಲ್ಲ ಈಗ ಇದಕ್ಕೆ ಬಿಲ್ ಹಾಕ್ಸ್ಕೊಂಡು ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಅದಲ್ಲ ನಿಮ್ದು ಪಾಪ ಇಲ್ಲಿ ಅವ್ನು ಕೇಳಿ ಸರ್, ಅವನು ಇದಂತ ನಿಮ್ಮ QP ಕೇಳಿ ಅವನು ಯಾರು ಅಂತ ಕೊಟ್ಟಿದ್ದವ್ರಲ್ಲೇನಪ್ಪ? ನೋಡಿ, ಇಲ್ಲಿ ಸಾಲು ನಿಂತ್ಕೊಂಡಿದ್ದೀರಾ, ಬೆಳಿಗ್ಗೆಯಿಂದ ಕ್ಯೂ ನಿಂತ್ಕೊಂಡಿದ್ದೀರಾ. ಇನ್ನೊಬ್ರನ್ನ ನೇಮಿಸಬಹುದು, ಇನ್ನೊಂದು ಚೀಟಿ ಕೊಡೋವ್ರನ್ನ, ಇನ್ನೊಬ್ರನ್ನ ಕೆಲಸದವ್ರನ್ನ ಇಡ್ಬೋದು. ನೀವು ಆಸ್ಪತ್ರೆಗೆ ಬಂದ್ರೆ ಒಂದ್ ದಿವಸ ಎಲ್ಲ ಹಗಲೆಲ್ಲ ಇಲ್ಲಿ ವೇಸ್ಟ್ ಮಾಡ್ಕೊಂಡ್ರೆ ಒಂದು ಚೀಟಿ ತೊಗೊಳಕ್ ಒಂದ್ ದಿನ ಪೂರ ಹೊಂಟತ್ರಿ. ಹೆಂಗಾಗುತ್ತೆ? ನೀವ್ ಯಾವಾಗ ದೂರ್ ಕೊಟ್ರ ಯಾವತ್ತಾದ್ರು? ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಯಾವತ್ತಾದ್ರು ದೂರ್ ಕೊಟ್ಟಿದ್ದೀರಾ? ಇದು ನೋಡ್ರಿ, ಈಗ ಸದ್ಯ ಜಸ್ಟ್ ಬಂದು ಎಮರ್ಜೆನ್ಸಿ ಇನ್ನೂ ಚೀಟಿ ಮಾಡಿಸಲ್ಲ, ಹೋಗಿ ಇದು ಮಾಡಿಲ್ಲ. ನಿಮ್ಮ ಹತ್ರ ಪ್ಯಾಂಟಾ ಪ್ರಜಾಲು ಇಂಜೆಕ್ಷನ್ ಇಲ್ವೇನಪ್ಪ? ಐವಿ ಇದೆ, ಇಂಜೆಕ್ಷನ್ ಕೊಡಿ. ಇಂಜೆಕ್ಷನ್ ಮಾಡೋದಕ್ಕೆ ಒಳಗಡೆ ಇನ್ನೊಂದು ಮಾಡೋದಕ್ಕೆ ಯಾರು ಲಂಚ ಕೊಡಬಾರ್ದು. ಅಲ್ಲಿ ಕೊಡ್ರಿ, ನಮ್ದೆಲ್ಲ ಕಾರ್ಡ್ ಕೊಡ್ರಿ. ಇವ್ರಿಗೆಲ್ಲ ಯಾರು ರೊಕ್ಕ ಕೇಳಿದ್ರೆ ಕಾರ್ಡ್ ತೋರ್ಸಕ್ ಹೇಳ್ರಿ. ಚೇಂಜ್ ರೀ ತೊಗೊಳಪ್ಪ. ಸರಿ, ಇದು ಮುಗಿಸೋಣ. ಇಲ್ಲಿ ಎಷ್ಟೊಂದು ಇಂಜೆಕ್ಷನ್ ಕೊಡಿ, ಇಲ್ಲಿ ಕೊಡಿ ಇಲ್ಲಿ. ಆಮೇಲೆ ನೋಡಿ, ಈ ಡಾಕ್ಟರ್ಗೂ ಸ್ವಲ್ಪ ಮಾತಾಡ್ಬೇಕು, ವಿಚಾರ ಮಾಡ್ಬೇಕು. ಈ ಡಾಕ್ಟರ್ ಅಲ್ಲಿ ಯಾವ್ದೋ ಪ್ರೈವೇಟ್ ಇದು ಕಂಪನಿ ಐಟಮ್ ಪ್ಯಾನ್ 40 ಅಂತ ಸರ್ಕಾರದ್ದು, ಇಲ್ಲಿ ಸರ್ಕಾರದ್ದು ಪ್ರಧಾನಮಂತ್ರಿ ಜನರಿಕ್ ಔಷಧಿ ಅಂಗಡಿಯಲ್ಲಿ ಸಿಗುವಂತ ಮೆಡಿಸನ್ ಬಿಟ್ಬಿಟ್ಟು ಅವರು ಯಾವ್ದೋ ಪ್ರೈವೇಟ್ ಕಂಪನಿ ಮೆಡಿಸನ್ ಬರೀತಾ ಇದಾರೆ ಇಲ್ಲಿ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್. ಈಗ ನೀವು ಇದಕ್ಕೆ ಆಚೆಗೆ ಹೋಗ್ಬೇಕಿತ್ತು, ನಾ ಇಲ್ಲ ಅಂದಿದ್ರೆ ಇವ್ರು ಇಲ್ಲಿ ಈ ಕಂಪನಿ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ಆಚೆ ಹೋಗಿ ತರಬೇಕಿತ್ತು. ಆಚೆಗೆ ಹೋಗಿದ್ರೆ ಇದಕ್ಕೆ ಎಷ್ಟು ಗೊತ್ತಾ? 100 ರೂಪಾಯಿ ಬೆಲೆ. ಇದಕ್ಕೆ 100 ರೂಪಾಯಿ ಬೆಲೆ ಇದಕ್ಕೆ ನೀವು ಕೊಡ್ಬೇಕಾಗಿತ್ತು. ಎಲ್ಲ ದಂಧೆ. ತಗೊಳ್ಳಿ, ನಾವು ಹೋಗಿ ಮಾತಾಡ್ತೀವಿ. ಮುಗ್ಸಪ್ಪ, ನಾವು ಹೋಗಿ THO ಬಿಲ್ ಒಂದು ಇಸ್ಕೊಂಡು ಹೋಗೋಣ. ಬಿಲ್ ಕೊಡ್ರಿ. ಆ ಬಿಲ್ ಕಳ್ಸ್ಬಲ್ಲ, ತೋರಿಸ್ಕೊಂಡು